ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ತುಂಬ ಜನಕ್ಕೆ ಕರಿಮೆಣಸನ್ನು ಯಾವಾಗ ಕೊಯ್ಲು ಮಾಡಿದರೆ ಸೂಕ್ತ ಎನ್ನುವ ಮಾಹಿತಿ ಇರೋದಿಲ್ಲ. ಆ ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ. ಕಾಳು ಮೆಣಸಿನ ಗಿಡದಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಹೂವಾಗುತ್ತದೆ. 8 ತಿಂಗಳ ಅಂತರದಲ್ಲಿ ಕಾಯಿಗಳು ಬಲಿತು ರೆಡಿಯಾಗುತ್ತದೆ. ಕಾಳು ಮೆಣಸನ್ನು ಕೊಯ್ಲು ಮಾಡಲು ಸರಿಸುಮಾರು 25% ಹಣ್ಣಾಗಿದ್ದರೆ ನಿಮಗೆ ಉತ್ತಮ ಔಟ್ಟರ್ನ್ ದೊರೆಯುತ್ತದೆ. 25% ಹಣ್ಣಾಗಿದ್ದರೆ 2.5 kg ಹಣ್ಣಿಗೆ 1 kg ಒಣಮೆಣಸು ದೊರೆಯುತ್ತದೆ. ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಹಣ್ಣಿದ್ದರೆ 3 kgಗೆ 1 kg ಒಣಮೆಣಸು ದೊರೆಯುತ್ತದೆ. ಗರಿಗಳ ತುಂಬೆಲ್ಲ ಕಾಳು ತುಂಬಿದ್ದರೆ ಗರಿಗಳ ಔಟ್ಟರ್ನ್ ಬಂದು 4ರಿಂದ 5% ಆಗಿರುತ್ತದೆ. ಗರಿಗಳಲ್ಲಿ ದಾಟು ಕಾಳುಗಳು ಜಾಸ್ತಿ ಇದ್ದರೆ 8ರಿಂದ 10% ಗರಿಗಳಾಗಿರುತ್ತದೆ. ತುಂಬ ಹಣ್ಣಾದರೆ ಗಿಳಿಗಳು ಕೂಡ ಕಾಳುಮೆಣಸನ್ನು ತಿನ್ನುತ್ತದೆ. ಹಾಗೆ ಗಾಳಿಯಿಂದ ಕೂಡ ಉದುರಿ ಕೆಳಗೆ ಬೀಳುತ್ತದೆ. ಹಣ್ಣು ಜಾಸ್ತಿ ಆದಷ್ಟು ಲೀಟರ್ ವೆಯ್ಟ್ ಜಾಸ್ತಿ ಆಗುತ್ತದೆ ಹಾಗೂ ಔಟ್ಟರ್ನ್ ಕೂಡ ಜಾಸ್ತಿ ಆಗಿರುತ್ತದೆ. ಕಾಳು ಮೆಣಸನ್ನು ಕೊಯ್ಲು ಮಾಡಲು ಸೂಕ್ತವಾದ ಸಮಯ ಅಂದರೆ 25% ಹಣ್ಣಾದಾಗ ಕೊಯ್ಲು ಮಾಡುವುದು ತುಂಬ ಉತ್ತಮ. ಕಾಳುಮೆಣಸು ಹಸಿರು ಬಣ್ಣದಿಂದ ಕೇಸರಿ ಬಣ್ಣದತ್ತ ತಿರುಗುತ್ತಾ ಹೋದಂತೆ ಕೊಯ್ಲು ಮಾಡುವುದು ತುಂಬ ಒಳ್ಳೆಯದು. ಇದರಿಂದ ನಮಗೆ ಉತ್ತಮ ಔಟ್ಟರ್ನ್ ಕೂಡ ಸಿಗುತ್ತದೆ. ಹಾಗೂ 25%ಗಿಂತ ಜಾಸ್ತಿ ಹಣ್ಣಾಗದಂತೆ ನೋಡಿಕೊಳ್ಳಬೇಕು. ಜಾಸ್ತಿ ಹಣ್ಣಾದರೆ ಕೆಳಗೆ ಉದುರಿ ಹೋಗುತ್ತದೆ ಅಥವಾ ಗಿಳಿಗಳು ಕೂಡ ತಿನ್ನುತ್ತದೆ. ಹಾಗಾಗಿ 25% ರೇಂಜಲ್ಲಿ ಹಣ್ಣಾದಾಗ ಕೊಯ್ಲು ಮಾಡುವುದರಿಂದ ನಮಗೆ ಉತ್ತಮ ಔಟ್ಟರ್ನ್ ಆದಾಯ ದೊರೆಯುತ್ತದೆ. ಕಾಳು ಮೆಣಸನ್ನು ಕೊಯ್ಲು ಮಾಡುವಾಗ ತಳದಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಅಥವಾ ಬೇರೆ ಯಾವುದಾದ್ರು ಮ್ಯಾಟನ್ನು ಯೂಸ್ ಮಾಡಬೇಕು. ಯಾಕೆಂದರೆ ಕೊಯ್ಲು ಮಾಡುವ ಸಮಯದಲ್ಲಿ ಕಾಳುಗಳು ಕೆಳಗೆ ಬೀಳುವ ಚಾನ್ಸ್ ಇರುವುದರಿಂದ ಅವುಗಳನ್ನು ಕಲೆಕ್ಟ್ ಮಾಡಲು ಕೆಳಗೆ ಮ್ಯಾಟ್ ಅಥವಾ ಏನಾದರೂ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಬೇಕು. ಉತ್ತಮ ಇಳುವರಿ ಇರುವ ಬಳ್ಳಿಯಲ್ಲಿ 30ರಿಂದ 35 kg ಹಸಿರು ಮೆಣಸು ನಮಗೆ ಸಿಗುತ್ತದೆ. ಮೆಣಸನ್ನು ಕೊಯ್ಲು ಮಾಡಿದ ನಂತರ ಅದನ್ನು ಡಿಕಾರ್ನರಿಂಗ್ ಮಾಡಬೇಕು, ಅಂದರೆ ಗರಿಗಳನ್ನು ಬೇರ್ಪಡಿಸಬೇಕು. ಈ ರೀತಿ ಹಣ್ಣಾಗಿರುವ ಮೆಣಸನ್ನು ಕೊಯ್ಲು ಮಾಡಿದರೆ ನಮಗೆ ಉತ್ತಮ ಔಟ್ಟರ್ನ್ ದೊರೆಯುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ, ಸಾಧಾರಣವಾಗಿ 20ರಿಂದ 25% ಹಣ್ಣಾಗಿದೆ. ಡಿಕಾರ್ನರಿಂಗ್ ಮಾಡಿದ ನಂತರ ಅಂದರೆ ಗರಿಗಳನ್ನು ಬೇರ್ಪಡಿಸಿದ ನಂತರ ಈ ರೀತಿ ಇರುತ್ತದೆ. ಇದನ್ನು ನಾವು ರಾತ್ರಿ ಟಾರ್ಪಾಲ್ ಹಾಕಿ ಈ ರೀತಿ ಮುಚ್ಚಿಡಬೇಕು. ಬೆಳಗಿನ ಜಾವ ಈ ರೀತಿ ಬಿಡಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದಲ್ಲ, ಈ ರೀತಿ ಬಿಸಿಲಿಗೆ ಬಿಡಿಸಿ ಇಡಬೇಕು. ಪ್ರತಿ 3ರಿಂದ 4 ಗಂಟೆಗೆ ಒಮ್ಮೆ ಮೆಣಸನ್ನು ಅಡಿಮೇಲು ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದಲ್ಲ, ಈ ರೀತಿ ರೇಕ್ ಮಾಡಬೇಕು, ಅಂದರೆ ಮೆಣಸನ್ನು ಅಡಿಮೇಲು ಮಾಡಬೇಕು. 12% ಮಾಯ್ಶ್ಚರ್ ಬರುವ ತನಕ ಒಣಗಿಸಬೇಕು ಅಥವಾ 2ರಿಂದ 3 ದಿನ ಒಳ್ಳೆ ಬಿಸಿಲಿನಲ್ಲಿ ಒಣಗಿಸಿ ಡಾರ್ಕ್ ಕಲರ್ ಬರೋ ತನಕ ಒಣಗಿಸಬೇಕು. ಮೆಣಸು ಒಣಗಿದ ನಂತರ ಕಸ ಕಡ್ಡಿಗಳನ್ನು ಬೇರ್ಪಡಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಕಸ ಕಡ್ಡಿಗಳನ್ನು ಕೂಡ ಬೇರ್ಪಡಿಸಬೇಕು. ಮೆಣಸನ್ನು ಕ್ಲೀನ್ ಮಾಡಿದ ನಂತರ ಗ್ರೇಡಿಂಗ್ ಮಾಡಿದರೆ ತುಂಬ ಉತ್ತಮ, ಅಥವಾ ಗ್ರೇಡಿಂಗ್ ಮಾಡದೆ ಕೂಡ ನೀವು ಮಾರಬಹುದು. 12% ಒಣಗಿದ ನಂತರ ಮೆಣಸನ್ನು ನೀವು ಬ್ಯಾಗ್ ಮಾಡಿ ಉತ್ತಮ ಬೆಲೆ ಬಂದಾಗ ಮಾರಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.